ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಟ್ರಂಪ್ ಪ್ರಾರ್ಥನಾ ಸಭೆಗೆ ಭಾರತೀಯ ಪುರೋಹಿತ. ಮೇರಿಲ್ಯಾಂಡ್ನಲ್ಲಿರೋ ಶ್ರೀ ಶ್ರೀ ಶಿವವಿಷ್ಣು ದೇವಾಲಯದ ಪ್ರಧಾನ ಅರ್ಚಕ ನಾರಾಯಣಾಚಾರ್ ಅವರಿಗೆ 45ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ರು. ಅಮೆರಿಕದ 45ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನ ಸ್ವೀಕಾರದ ವೇಳೆ ಜರುಗಿದ ಪ್ರಾರ್ಥನಾ ಸಮಾರಂಭಕ್ಕೆ ಭಾರತೀಯ ಮೂಲದ ಪುರೋಹಿತ ನಾರಾಯಣಾಚಾರ್ ಎಲ್ ದಿಗಲಕೋಟ ಅವರಿಗೆ ಆಮಂತ್ರಣ ನೀಡಲಾಗಿತ್ತು. ನೂತನ ಅಧ್ಯಕ್ಷರ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಸಾಂಪ್ರದಾಯಿಕವಾಗಿ ಪ್ರಾರ್ಥನಾ ಸಭೆ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಅಮೆರಿಕದಲ್ಲಿರುವ ವಿವಿಧ ಧರ್ಮ ಪ್ರಚಾರಕ ಪುರೋಹಿತರನ್ನ ಆಹ್ವಾನಿಸುವ ಪದ್ಧತಿ ಇತ್ತು. ಈ ಹಿನ್ನೆಲೆಯಲ್ಲಿ ಮೇರಿಲ್ಯಾಂಡ್ನ ಲ್ಯಾನ್ಹ್ಯಾಮ್ನಲ್ಲಿರುವ ಶ್ರೀ ಶ್ರೀ ಶಿವವಿಷ್ಣು ದೇವಾಲಯದ ಪ್ರಧಾನ ಅರ್ಚಕರಾಗಿರುವ ನಾರಾಯಣಾಚಾರ್ ಅವರನ್ನು ಪ್ರಾರ್ಥನಾ ಸಭೆಗೆ ಆಹ್ವಾನಿಸಲಾಗಿತ್ತು ಎಂದು ಪ್ರಮಾಣ ವಚನದ ಕಾರ್ಯಕ್ರಮದ ಆಯೋಜನಾ ಸಮಿತಿ ತಿಳಿಸಿದೆ. ಅಂದಹಾಗೆ ನಾರಾಯಣಾಚಾರ್ ಅವರಿಗೆ ಶ್ವೇತಭವನದಿಂದ ಆಮಂತ್ರಣ ಬರ್ತಿರೋದು ಹೊಸತೇನಲ್ಲ. ಬರಾಕ್ ಒಬಾಮಾ ಅವರ ಅಧ್ಯಕ್ಷಾವಧಿಯಲ್ಲಿ ಶ್ವೇತಭವನದಲ್ಲಿ ಏರ್ಪಡಿಸಲಾಗುತ್ತಿದ್ದ ದೀಪಾವಳಿ ಸಮಾರಂಭದಲ್ಲಿ ಅವರು ಹೋಗಿ ಪೂಜಾ ಕೈಂಕರ್ಯ ನೆರವೇರಿಸಿ ಬರ್ತಿದ್ರು. 2016ರಲ್ಲಿ ಶ್ವೇತಭವನದಲ್ಲಿ ನಡೆದಿದ್ದ ದೀಪಾವಳಿ ಸಮಾರಂಭದ ವೇಳೆ ಅಧ್ಯಕ್ಷ ಬರಾಕ್ ಒಬಾಮರನ್ನ ಸನ್ಮಾನಿಸಿದ್ರು ನಾರಾಯಣಾಚಾರ್ ಅವರು. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.